ಈ ಕಬ್ಬು ಬೆಳೆ ಬಗ್ಗೆ ನಿರ್ಣಯವನ್ನ ಕೈಗೊಳ್ಳಲೇಬೇಕು ಹೀಗಂತ ಸಭೆಯಲ್ಲಿ ಭಾಗಿಯಾದಂತಹ ಕಲಬುರಗಿ ರೈತರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಭೆಯಲ್ಲಿ ಬೆಲೆ ನಿರ್ಧಾರಕ್ಕೆ ಬಂದಿಲ್ಲ ನಾವು. ಓಕೆ, ಸಭೆಯಲ್ಲಿ ಭಾಗಿಯಾದ ಕಲಬುರಗಿ ರೈತರ ಹೇಳಿಕೆ ಏನು ಅಂದ್ರೆ ಯಾವುದೇ ನಿರ್ಣಯ ತಗೊಂಡಿಲ್ಲ, ಬೆಲೆ ನಿರ್ಧಾರಕ್ಕೆ ಬಂದಿಲ್ಲ ಅಂತ ರೈತ ಧರ್ಮರಾಜು ಅನ್ನೋರು ಕೊಟ್ಟಿರೋ ಮಾಹಿತಿ ಇದು. ನಿರ್ಣಯಕ್ಕೆ ಬರ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅಗೇನ್ ಟೈಮ್ ಅನ್ನ ಕೊಂಡ್ಕೊಂಡಿದ್ದಾರೆ. ದರ ನಿಗದಿಯಲ್ಲಿ ಬೆಳಗಾವಿ ಹಾಗೂ ಕಲಬುರಗಿ ದರ ವ್ಯತ್ಯಾಸ ಯಾಕೆ? ಸರ್ಕಾರ ಇಷ್ಟು ದಿನ ನಿದ್ರೆ ಮಾಡಿತ್ತಾ? ಯಾಕೆ ಎಚ್ಚೆತ್ಕೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಸಭೆ ಹಣ್ಣು ಇಲ್ಲ ಕಾಯಿನೂ ಇಲ್ಲ, ಆಶ್ವಾಸನೆ ಅಷ್ಟೇ ಕೊಟ್ರೆ ಎಲೆಕ್ಷನ್ ಟೈಮಲ್ಲಿ ಕೊಟ್ಟಂಗೆ. ಇಲ್ಲಿಯ ಪರಿಸ್ಥಿತಿಯ ತೂಕ ಇನ್ನೂ ಅರಿವಾಗಿಲ್ವಾ, ಅಥವಾ ಬೆಳಗ್ಗೆ ಫ್ಯಾಕ್ಟ್ರಿ ಓನರ್ಸ್ಗಳು ಒಪ್ಕೊಂಡಿಲ್ವಾ ಇದಕ್ಕೆ? ದರ ನಿಗದಿಯಲ್ಲಿ ನೀವು ಒಂದೇ ರಾಜ್ಯದಲ್ಲಿ ಪಕ್ಕ ಜಿಲ್ಲೆಗಳಿಗೆ ವ್ಯತ್ಯಾಸ ಯಾಕೆ ಮಾಡ್ತಾ ಇದ್ದೀರಿ? ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ 2ನೇ ಸುತ್ತಿನ ಸಭೆ ಅಂತೆ. ಮಾಲೀಕರ ಜೊತೆಗೆ ಮತ್ತೆ ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ. ಸಭೆಯಲ್ಲಿ ಕಾರ್ಖಾನೆಯ ಮಾಲೀಕರಿಗೆ ಸಿಎಂ ಸಿದ್ದರಾಮಯ್ಯ ತರಾಟೆಗೆ ತಗೊಂಡಿದ್ದಾರೆ. ಹೆಚ್ಚುವರಿ ದರ ನೀಡದ ಕಾರಣ ತರಾಟೆಗೆ ತಗೊಂಡ್ರಂತೆ ಸಿದ್ದರಾಮಯ್ಯ ಫ್ಯಾಕ್ಟ್ರಿ ಓನರ್ಸ್ಗಳಿಗೆ. ಓಕೆ, ಸೊ ರೈತರು ಪಟ್ಟು ಬಿಡ್ತಾ ಇಲ್ಲ, ಅವರು ಬಿಗಿ ಸಡಿಲಿಸ್ತಾ ಇಲ್ಲ. ಅಟ್ಲೀಸ್ಟ್ 3,300 ಕೊಡಿ ಅಂತ ಇದ್ದಾರಂತೆ. ಇಲ್ಲ 3,200ಕ್ಕಿಂತ ₹1 ಕೊಡೋಕ್ಕಾಗಲ್ಲ ಅಂತ ಇವರು. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ 2ನೇ ಸುತ್ತಿನ ಸಭೆ ನಡೆಸ್ತಾ ಇದ್ದು ಸಿದ್ದರಾಮಯ್ಯ ಅವರು 3,300 ಆದರೂ ಮಾಡಿಕೊಡ್ರಯ್ಯ ಒಂದು ಟನ್ನಿಗೆ ರೈತರಿಗೆ ಅಂತ ಇದ್ದಾರೆ. ಇಲ್ಲ, ಆಗದೇ ಇಲ್ಲ, ₹3,200 ಮೇಲೆ ₹1 ಹೆಚ್ಚಿಗೆ ಕೊಡಲ್ಲ ಅಂತ ಇದ್ದಾರಂತೆ. ಸರಿ, ನೀವು ಪಟ್ಟು ಬಿಡಬೇಡಿ, ರೈತರು ಮನೆಗೆ ಹೋಗ್ತಾರೆ ಅಂದ್ಕೊಂಡಿದ್ದೀರಾ? ಟನ್ನಿಗೆ 3,200 ಕೊಡೋಕೆ ಕಾರ್ಖಾನೆ ಮಾಲೀಕರು ಒಪ್ತಾ ಇದ್ದಾರೆ. ಈಗ ಕೊಡ್ತಾ ಇರೋದು ಅದನ್ನೇ. ಅದು 3,000 ಎಲ್ವು? ಓಕೆ, ಈ ಎಲ್ಲಿ ತನಕ ಹೋಗಿ ನಿಂತ್ಕೊಳುತ್ತೆ ಈ ಹಗ್ಗ ಜಗ್ಗಾಟ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತು ನಡೆಸಿದ್ದ ಈ ಮೀಟಿಂಗ್ ಇದೆಯಲ್ಲ, ಯಶಸ್ಸು ಕಂಡಿಲ್ಲ. ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲಿಗ ವೀರೇಶ್ ನೀಡ್ತಾರೆ. ವೀರೇಶ್, ಒಂದ್ ಕಡೆ ಫ್ಯಾಕ್ಟರಿ ಓನರ್ಸ್ಗಳ ಜೊತೆಗೆ ಸಭೆ, ಮತ್ತೊಂದು ಕಡೆ ರೈತ ಮುಖಂಡರ ಜೊತೆಗಿನ ಸಭೆ. ಹಣ್ಣ ಕಾಯ? ವಿದ್ಯಾ, ಸದ್ಯದವರೆಗೂ ಸಹ ಹಣ್ಣು ಅಲ್ಲ ಕಾಯಿನೂ ಅಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಈಗಲೂ ಸಹ ಆಯ್ದ ಕೆಲವು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಗೆ ಸಭೆಯನ್ನ ಮುಂದುವರಿಸಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಸಹ ಬೆಳಗ್ಗೆ 2 ಗಂಟೆಗಳ ಕಾಲ ಸುದೀರ್ಘವಾದಂತಹ ಸಭೆಯನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಮಾಡ್ಕೊಂಡಿದ್ರು. ಅಲ್ಲೂ ಸಹ ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನ ದರ ನಿಗದಿ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರನ್ನ ಮನವೊಲಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಸಕ್ಕರೆ ಕಾರ್ಖಾನೆ ಮಾಲೀಕರು ಪ್ರತಿ ಟನ್ಗೆ ₹3,200 ಹಣವನ್ನ ಮಾತ್ರ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತು ಇನ್ನೂ ವಿಶೇಷ ಏನಂತಂದ್ರೆ, ಬೆಳಗಾವಿ ವಲಯ ಬೇರೆ, ಕಲಬುರಗಿ ವಲಯಕ್ಕೆ ಪ್ರತ್ಯೇಕವಾರಾಗಿ ಆ ಭಾಗದಲ್ಲಿರ್ತಕ್ಕಂಥ ಕಬ್ಬಿಗೆ ಪ್ರತ್ಯೇಕ ದರವನ್ನ ನಿಗದಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರೋದು ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ಹೀಗಾಗಿ ಮೊದಲ ಸುತ್ತಿನ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯ ನಂತರ ಸಿಎಂ ಸಿದ್ದರಾಮಯ್ಯನವರು ಬೇರೆ ಬೇರೆ ಜಿಲ್ಲೆಗಳಲ್ಲಿರ್ತಕ್ಕಂಥ ರೈತ ಮುಖಂಡರುಗಳ ಜೊತೆಗೆ, ಜಿಲ್ಲಾಧಿಕಾರಿಗಳ ಜೊತೆಗೆ ವಿಸಿ ಮೂಲಕ ಚರ್ಚೆಯನ್ನು ಸಹ ಮಾಡಿದ್ದಾರೆ. ಈಗ ಮತ್ತೆ ಆಯ್ದ ಕೆಲ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಗೆ ಸಭೆಯನ್ನ ಮುಂದುವರಿಸಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ₹3,300 ಪ್ರತಿ ಟನ್ಗೆ ಕೊಡಿ ಅಂತೇಳಿ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಮನವೊಲಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾತ್ರ ₹3,200ಕ್ಕಿಂತ ₹1 ಸಹ ನಾವು ಹೆಚ್ಚಿಗೆ ಕೊಡ್ಲಿಕ್ಕೆ ಆಗಲ್ಲ, ನಮಗೂ ಸಹ ಸಾಕಷ್ಟು ನಷ್ಟಗಳಿವೆ, ಹೀಗಾಗಿ ಸಕ್ಕರೆ ಕಾರ್ಖಾನೆ ನಡೆಸೋದು ಸಾಕಷ್ಟು ಸುಲಭ ಅಲ್ಲ ಅನ್ನೋ ಒಂದು ಚರ್ಚೆಯನ್ನು ಸಹ ಅವ್ರು ಮಾಡ್ತಾ ಇರುವಂತದ್ದು. ಹೀಗಾಗಿ ಈಗಲೂ ಸಹ ಹಗ್ಗ ಜಗ್ಗಾಟ ಮುಂದುವರಿತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಸಹ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಒಂದು ಕ್ಷಣ ತರಾಟೆಗೂ ಸಹ ತೆಗೆದುಕೊಂಡಿರುವಂತದ್ದು. ರೈತರ ಬಗ್ಗೆ ಗಮನವನ್ನ ಕೊಡಿ, ರೈತರಿಗೆ ಸಹಾಯ ಮಾಡಿ ಅಂತ ಹೇಳಿ ಮನವಿಯನ್ನು ಸಹ ಮಾಡ್ಕೊಂಡಿದ್ದಾರೆ. ಈಗಲೂ ಸಹ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ನಡೀತಾ ಇರುವಂತದ್ದು. ಸರ್ಕಾರ ₹3,300ರಿಂದ ₹3,400 ಕೊಡಿಸ್ಲಿಕ್ಕೆ ಒಂದ್ ಕಡೆ ಸಿದ್ಧತೆಯನ್ನ ಮಾಡ್ಕೋತಾ ಇದೆ. ಆದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಇದುವರೆಗೂ ಸಹ ಒಪ್ಲಿಕ್ಕೆ ತಯಾರಿಲ್ಲ. ವಿದ್ಯಾ, ಈಗ ಇದಿನ್ನೂ ಮುಂದುವರಿಯುತ್ತೆ ಮೀಟಿಂಗ್ ಅಂದ್ರೆ ಏನ್ ಕತೆ? ಬರೀ ಮೀಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ. ಬೆಳಗಾವಿ ಭಾಗದಲ್ಲಿ ವೀರೇಶ್, ನಿಮ್ ಗಮನಕ್ಕೂ ಬಂದಿದೆ ಅನ್ಕೊಳ್ತೀನಿ, ಕಲ್ಲು ತೂರಾಟ ಎಲ್ಲ ಆಗ್ತಾ ಇದೆ, ರೈತರ ಆಕ್ರೋಶ ಮಿತಿ ಮೀರ್ತಾ ಇದೆ. ಸಹಜವಾಗಿ ವಿದ್ಯಾ, ಯಾಕಂತಂದ್ರೆ ರೈತರು ಈಗಾಗಲೇ 9ನೇ ದಿನಕ್ಕೆ ಅವರ ಪ್ರತಿಭಟನೆ ಮುಂದುವರಿತಾ ಇರುವಂತದ್ದು. ಹೀಗಾಗಿ ರೈತರ ಕಿಚ್ಚು ಸಹ ಸಾಕಷ್ಟು ಜೋರಾಗ್ತಾನೆ ಒಂದ್ ಕಡೆ ಹೋಗ್ತಾ ಇದೆ. ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಸಹ ಇವತ್ತು 82 ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಸಭೆಗೆ ಕರೆದು ಅದಕ್ಕೂ 60ಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆ ಮಾಲೀಕರು ಈಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಏನಾದ್ರೂ ಆಗ್ಲಿ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಂಧಾನ ಸಭೆಯನ್ನ ಯಶಸ್ವಿ ಮಾಡಲೇಬೇಕು ಅಂತ ಹೇಳಿ ಸರ್ಕಾರ ಮುಂದಾಗಿರುವಂತದ್ದು. ಬಹುತೇಕವಾಗಿ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಸರ್ಕಾರ ತನ್ನ ನಿರ್ಧಾರವನ್ನು ಪ್ರಕಟಿಸ್ತಾ ಇರುವಂತದ್ದು. ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರಿಂದ ಅವರಿಗೆ, ರೈತರಿಗೆ ಒಂದು ಸೂಕ್ತವಾದಂತ ನ್ಯಾಯಸಮ್ಮತವಾದಂತ ಬೆಲೆಯನ್ನ ಕೊಡಿಸಲಿಕ್ಕೆ ಮುಂದಾಗಲಿಕ್ಕೆ ಎಲ್ಲ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೋತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ವೀರೇಶ್, ಈಗ ಇವ್ರು ಕೇಳ್ತಾ ಇರೋದು 3,500. ಈಗ ಸಿದ್ದರಾಮಯ್ಯ ಅವರೇನೋ 3,300ಕ್ಕಾದ್ರೂ ಬರ್ರಯ್ಯ ನೀವು ಅಂತ ಕೇಳ್ತಾ ಇದಾರಂತೆ. ₹3,200 ಮೇಲೆ ₹1 ಕೊಡಕ್ಕಾಗಲ್ಲ ಅಂತ ಫ್ಯಾಕ್ಟರಿ ಓನರ್ಸ್ ಗಳ ಪಟ್ಟು. ಹೆಂಗೆ ಬಾರ್ಗೇನ್ ಮಾಡಿ ಹಂಗಾದ್ರೆ 3,300 350 ಅಷ್ಟಕ್ಕೆ ನಿಂತ್ಕೊಳ್ಬಹುದಾ, ಅಥವಾ 3,500 ತನಕ ಬರೋ ಸಾಧ್ಯತೆ ಇದೆಯಾ?
ರೈತರು ಪಟ್ಟಲನ್ನ ಸಡಿಲಿಸ್ತಾರ ಅಥವಾ ಓನರ್ಸ್ಗಳು ಸ್ವಲ್ಪ ತಣ್ಣಗಾಗ್ಬೋದಾ? ಸಿಚುವೇಶನ್ ಹೇಗ್ ನೀವು ವಿಶ್ಲೇಷಣೆ ಮಾಡ್ಬೋದು ಸದ್ಯಕ್ಕೆ? ಖಂಡಿತವಾಗಿಯೂ ವಿದ್ಯಾ, ಯಾಕಂತಂದ್ರೆ ಈಗಾಗಲೇ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಬ್ಬು ಬೆಳೆಗಾರರೆಲ್ಲರೂ ಸಹ ಪ್ರತಿ ಟನ್ಗೆ 3,500 ರೂಪಾಯಿಯನ್ನ ಹಣವನ್ನ ನಿಗದಿ ಮಾಡಿ ಅಂತ ಹೇಳಿ ಒಂದು ಕಡೆ ಪಟ್ಟನ್ನ ಹಿಡಿದುಕೊಂಡು ಅವರ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಆದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು 3,200 ರೂಪಾಯಿ ಪ್ರತಿ ಟನ್ಗೆ ಕೊಡ್ಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಆದ್ರೆ ಸರ್ಕಾರ ಮಾತ್ರ 3,400ರಿಂದ 3,300 ರೂಪಾಯಿನಾದ್ರೂ ಕೊಡಿಸಲೇಬೇಕು ಅನ್ನೋ ಒಂದು ಪಟ್ಟನ್ನ ಸರ್ಕಾರ ಹಿಡ್ಕೊಂಡು ಕೂತಿದೆ. ಹೀಗಾಗಿ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಮಧ್ಯೆ ಹಗ್ಗ ಜಗ್ಗಾಟ ಮುಂದುವರೆದಿರುವಂತದ್ದು ಮತ್ತು ಸಿಎಂ ಸಿದ್ದರಾಮಯ್ಯನವರು ಸಹ 100 ರೂಪಾಯಿ ವಿಚಾರದಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಮೇಲೆ ಸಾಕಷ್ಟು ಒತ್ತಡವನ್ನು ಸಹ ಹೇರ್ತಾ ಇದ್ದಾರೆ. ಬಹುತೇಕವಾಗಿ ಸಿಎಂ ಸಿದ್ದರಾಮಯ್ಯನವರ ಸಭೆ ಸಂಧಾನ ಯಶಸ್ವಿ ಆಗುವಂತ ಸಾಧ್ಯತೆಗಳು ಒಂದ್ ಕಡೆ ಕಂಡು ಬರ್ತಾ ಇವೆ. 3,300ರಿಂದ 3,350 ಆದ್ರೂ ಆಗ್ಬಾರ್ದು, 3,400 ಆದ್ರೂ ಆಗ್ಲೇಬಹುದು ಕೊನೆ ಕ್ಷಣದಲ್ಲಿ ಅಂತ ಹೇಳ್ಬಹುದು ವಿದ್ಯಾ. ಓಕೆ ವೀರೇಶ್, ಸ್ಟೇ ವಿತ್ ಮೀ. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಒಂದ್ ಕಡೆ ರೈತರ ಹೋರಾಟ ನಿಲ್ತಾ ಇಲ್ಲ, ಮತ್ತೊಂದ್ ಕಡೆ ಮೀಟಿಂಗ್, ಈ ಕಡೆ ಹಣ್ಣು ಅಲ್ಲ ಕಾಯಿನೂ ಅಲ್ಲ ಮುಂದುವರಿತಾ ಇದೆ.